ದಾಸನಪುರ ಹೋಬಳಿ ಉಸ್ಕೂರು ಗ್ರಾಮ ಪಂಚಾಯಿತಿ ಜನಪ್ರಿಯ ಅಧ್ಯಕ್ಷರಾದ ಡಾಕ್ಟರ್ ಬಿ ರಮೇಶ್ ರವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ಆಗಮಿಸಿ ಡಾಕ್ಟರ್ ಬಿ ರಮೇಶ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದರು. ನೂರಾರು ಮುಖಂಡರುಗಳು ಗ್ರಾಮಸ್ಥರು ಆಗಮಿಸಿ ರಮೇಶ್ ರವರಿಗೆ ಸನ್ಮಾನಿಸಿ ಅವರ ಗುಣಗಾನ ಮಾಡಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಸಾರ್ವಜನಿಕರಿಗೆ ಮತ್ತು ಮುಖಂಡರುಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಮತ್ತು ಗ್ರಾಮ ಪಂಚಾಯಿತಿಯ ನೌಕರರು ಕೂಡ ಆಗಮಿಸಿ ಅಧ್ಯಕ್ಷರಿಗೆ ಸನ್ಮಾನಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಏನು ಒಂದು ಪೂಜೆ ಮಾಡಿದ್ವಿ ಪಿಳ್ಳಳ್ಳಿ ಮುಖ್ಯ ರಸ್ತೆಗೆ, ಅದು ಇವತ್ತು ಹುಟ್ಟುಹಬ್ಬದ ಕೊಡುಗೆನೇ ಇವ್ರಿಗೆ. ಯಾಕಂದರೆ ಇವತ್ತು ಅಲ್ಲಿ ಬರೋಕ್ಕಾಗಿಲ್ಲ, ಇಲ್ಲಿ ಹುಟ್ಟುಹಬ್ಬ ಇರೋದ್ರಿಂದ ಇಲ್ಲೇ ಇರಲಿ, ನಾನು ಪೂಜೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಇನ್ನೂ ಒಂದಷ್ಟು ಅನುದಾನವನ್ನು ಸರ್ಕಾರದ ಪ್ರಸ್ತಾವನೆ ಕಳಿಸಿದ್ವಿ. ಬಹುಶಃ ಇನ್ನೊಂದೆರಡು ತಿಂಗಳಲ್ಲಿ ಮತ್ತೆ ಈ ಪಂಚಾಯತಿ ವ್ಯಾಪ್ತಿ ಮತ್ತು ಕ್ಷೇತ್ರದ ಕಾಮಗಾರಿಗಳಿಗೆ ಚಾಲನೆಯನ್ನು ನಾವು ಕೊಡ್ತಾ ಇದ್ದೀವಿ. ಯಾಕೆಂದರೆ ಜನ ಆಶೀರ್ವಾದ ಮಾಡಿ ನಮ್ಮನ್ನು ರಾಜಕಾರಣದಲ್ಲಿ ಒಬ್ಬ ಲೀಡ್ರನ್ನು ಮಾಡ್ತಾರೆ, ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮದು. ಜನ ನಮ್ಮ ಮೇಲೆ ನಂಬಿಕೆ ಇಟ್ಟಿರೋದು ಒಂದಷ್ಟು ಒಳ್ಳೆ ಕೆಲಸ ಮಾಡಲಿ ಅಂತೇಳಿ. ಅದು ಎಲ್ಲರಿಗೂ ಅವಕಾಶ ಸಿಗೋದಿಲ್ಲ. ಸಿಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಒಳ್ಳೆ ಕೆಲಸಗಳನ್ನು ನಾವು ಮಾಡಬೇಕಾಗ್ತದೆ. ಭಗವಂತ ಭಾಳ ದೊಡ್ಡ ಆಯುಷ್ಯು ನಮಗೇನು ಕೊಟ್ಟಿರ್ತಾನೆ ಅಂತೇನು ಅಂದ್ಕೊಂಡಿಲ್ಲ ನಾವು. ಎಲ್ಲರೂ ನನ್ನ ಮೇಲೆ ಇರ್ತಕ್ಕಂಥ ವಿಶ್ವಾಸ ಇಟ್ಟು ಇವತ್ತು ನನ್ನ ಒಂದು ಹುಟ್ಟುಹಬ್ಬದ ಆರೈಕೆ ಮಾಡೋಕ್ಕೆ ಮತ್ತು ಶುಭ ಹೇಳೋಕ್ಕೆ ಎಲ್ಲರೂ ಬಂದಿದ್ದರು. ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ವರ್ಷ ಏನು ಸಂಕಲ್ಪ ಮಾಡ್ಕೊಂಡಿದ್ದೀರಾ ಸರ್? ಏನಿಲ್ಲ, ನನ್ನ ಕೈಲಿ ಇರ್ತಕ್ಕಂಥ ಇನ್ನೂ 8 ತಿಂಗಳು ನಮ್ಮ ಪಂಚಾಯತಿ ಕೆಲಸಗಳು ಏನವೆ, ಅವು ಏನು ಸ್ವಲ್ಪ ಇನ್ನು ಉಳಿದವೆ ಅವನ್ನೆಲ್ಲ ಪೂರ್ಣಗೊಳಿಸಬೇಕು. ಅತಿ ಹೆಚ್ಚಾಗಿ ಇನ್ನೂ ಹೆಚ್ಚು ಚುರುಕಾಗಿ ಕೆಲಸ ಮಾಡಿ ನಾವು ಸಮಾಜಕ್ಕೆ ಮತ್ತು ಪಂಚಾಯತಿ ವ್ಯಾಪ್ತಿಯ ಜನಗಳಿಗೆ ಏನು ಅನುಕೂಲಗಳು ಮಾಡಿಕೊಡ್ಬೇಕು, ನನ್ನ ಶಕ್ತಿ ಮೀರಿ ಕೆಲಸ ಮಾಡಿಕೊಡ್ಬೇಕು. ಅದ್ರ ಜೊತೆಗೆ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದು ಚಿತಾಗಾರ, ವಿದ್ಯುತ್ ಚಿತಾಗಾರ ಇಲ್ಲ, ಜನಗಳಿಗೆ ತೊಂದರೆ ಆಗ್ತದೆ, ಜಾಗದ ಜಮೀನಿಲ್ಲ, ಪಾಪ ಯಾರಾದರೂ ತೀರೋದ್ರೆ ಅವ್ರಿಗೆ ಮುಚ್ಚಕ್ಕೆ ಜಾಗ ಇಲ್ಲದಂಥ ಪರಿಸ್ಥಿತಿ ಇರೋಂಥ ಜನಗಳಿದೆ. ಅದನ್ನು ಮನದಲ್ಲಿಟ್ಕೊಂಡು ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ 1 ಎಕರೆ ವಿಸ್ತೀರ್ಣದಲ್ಲಿ ಒಂದು ಬರ್ನಿಂಗ್ ಸೆಂಟ್ರನ್ನು ಸದ್ಯದಲ್ಲೇ ಮಾಡಬೇಕು ಇನ್ನೊಂದು 2-3 ತಿಂಗಳಲ್ಲಿ ಅಂತೇಳಿ ಒಂದು ಸಂಕಲ್ಪ ಮಾಡಿದ್ದೀವಿ. ಅದಕ್ಕೆ ಏನೇನು ವ್ಯವಸ್ಥೆ ಬೇಕೋ, ಅದೇನು ಸಂಪನ್ಮೂಲ ಬೇಕು, ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಇನ್ನೊಂದು 6 ತಿಂಗಳ ಒಳಗಡೆ ಅದನ್ನು ಪೂರ್ಣ ಮಾಡಬೇಕು. ಅದು ಒಂದು ಮುಖ್ಯ ಉದ್ದೇಶ. ಅದರ ಜೊತೆಗೆ ಎಷ್ಟೋ ಜನಗಳಿಗೆ ಇವತ್ತು ಈ ಸ್ವತ್ತಿನ ಸಮಸ್ಯೆ, SC/ST ಜನಾಂಗದ ಜನಗಳಿಗೆ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಈ ಸ್ವತ್ತು ತೊಂದರೆ ಇತ್ತು. 50 ವರ್ಷ ಆದರೂ ಇವತ್ತು ಅವರು ಸರಿಯಾಗಿ ಖಾತೆಯಾಗಿರಲಿಲ್ಲ. ಅವ್ರು ಸಂಬಂಧಪಟ್ಟಂಗೆ ಅವ್ರದ್ದು ನಮ್ಮ ಜಮೀನಿನ ದಾಖಲಾತಿಗಳು ಇರಲಿಲ್ಲ. ಮನೆ ಇರ್ಬೋದು, ಸಣ್ಣದೊಂದು ಮನೆ, ದಾಖಲಾತಿಗಳಿರಲಿಲ್ಲ. ನಾನೇ ಪ್ರತಿಯೊಂದು ಊರಿಗೆ ಹೋಗಿ ಅವರ ಮನೆ ಬಾಗಿಲಲ್ಲೇ ನಿಂತ್ಕೊಂಡು ಈ ಸ್ವತ್ತು ಆಂದೋಲನ ಅಂತ ಹೇಳಿ 1 ರೂಪಾಯಿಯೂ ಖರ್ಚಿಲ್ಲದೆ ಅವ್ರ ಮನೆ ಬಾಗಿಲಿಗೆ ಈ ಸ್ವತ್ತು ಮಾಡಬೇಕು, SC/ST ಜನಾಂಗಕ್ಕೆ ಮುಖ್ಯವಾಗಿ ಮಾಡಿಕೊಡೋಂಥ ಒಂದು ಉದ್ದೇಶ, ದೊಡ್ಡ ಕಾರ್ಯಕ್ರಮ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಮಾಡ್ತಾ ಇದ್ದೀವಿ. ಅದು ಯಶಸ್ವಿಯಾಗಿ ಆಗಿದೆ, 90% ಮುಗಿದಿದೆ. ಇನ್ನೊಂದು ತಿಂಗಳೊಳಗಡೆ ಅದನ್ನು ಕೂಡ ಮುಗಿಸಿ ನಾವು ಪಂಚಾಯತಿಗೆ ಬಂದಿದ್ದಕ್ಕೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದಕ್ಕೂ, ಅವಕಾಶ ಸಿಕ್ಕಿದ್ದಕ್ಕೂ, ಆ ದೇವರು ನಮಗೆ ಆ ಶಕ್ತಿ ಕೊಟ್ಟಿದ್ದಕ್ಕೂ, ಮತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ವಿಶ್ವಣ್ಣನವರ ಸಂಪೂರ್ಣ ಸಹಕಾರ ಸಿಕ್ಕಿದ್ದಕ್ಕೂ ಇವತ್ತು ಅಂಥ ಒಂದು ಸುಸಜ್ಜಿತವಾದ ಬಿಲ್ಡಿಂಗ್ ಇರ್ಬೋದು, ಆ ಬಿಲ್ಡಿಂಗ್ನ ಒಳಗಡೆ ಒಂದು 12 ಕಾರ್ಯಕ್ರಮಗಳು ಏನು ವ್ಯವಸ್ಥಿತವಾಗಿ ಡೆತ್ ಸರ್ಟಿಫಿಕೇಟ್ ಇರ್ಬೋದು, ಜನನ ಮರಣ, ಮತ್ತು ಶ್ರೀಶಕ್ತಿ ಭವನ ಇರ್ಬೋದು, ಅಂಚೆ ಕಚೇರಿ ಇರ್ಬೋದು, ಬ್ಯಾಂಕ್ ಇರ್ಬೋದು, ಮತ್ತು ಪ್ರತಿಯೊಂದು 11 ಸವಲತ್ತುಗಳು ಒಂದೇ ಸೂರಿನಡಿ ಸಿಗೋ ರೀತಿ ನಾವು ಮಾಡ್ಕೊಂಡಿದ್ದೀವಿ. ಇದು ನಮ್ಮ ಕರ್ನಾಟಕದಲ್ಲಿ ಮೊದಲ ಪಂಚಾಯಿತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲ ಒಂದೇ ಸೂರಿನಡಿ ಸಿಗೋದ್ರಿಂದ ಒಂದು ಒಳ್ಳೆಯ ಕೆಲಸ, ಜನಗಳಿಗೆ ಒಂದು ಬಸ್ ಇಳಿದ್ಬಿಟ್ಟು ಒಳಗಡೆ ಬಂತು ಅಂದರೆ ಎಲ್ಲ ಕೆಲಸಗಳನ್ನು ಅವ್ರು ಕೂಡ ಮಾಡ್ಬೋದು. ಅದು ನಾವು ಯಶಸ್ವಿಯಾಗಿ ಮಾಡಿದ್ದೀವಿ. ಈ ಯಶಸ್ವಿಯಾಗಿ ಮಾಡೋ ಕಾರಣ ನಮ್ಮ ಎಲ್ಲ ಸದಸ್ಯರು, ನಮ್ಮ ಅಲ್ಲಿನ ನಮ್ಮ PDO ಇರ್ಬೋದು, ಸೆಕ್ರೆಟರಿ ಇರ್ಬೋದು, ಮತ್ತು ಪಂಚಾಯಿತಿಯ ಎಲ್ಲ ಅಧಿಕಾರಿಗಳು ಕೂಡ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿರೋದಕ್ಕೆ ಇವತ್ತು ನಾವು ರಾಜ್ಯದಲ್ಲೇ ನಂಬರ್ 1 ಗ್ರಾಮ ಪಂಚಾಯತಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತೀವಿ. ಇನ್ನೊಂದು 10-15% ಅದೇ ಅದನ್ನು ಮುಗಿಸ್ತೀವಿ ಇನ್ನು ನಮ್ಮ ಅವಧಿಯಲ್ಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ತುಂಬ ಸರಿ ಏನು ಗ್ರೇಟರ್ ಬೆಂಗಳೂರು ಆಗಿದೆ, ಸೊ ತುಂಬ ಜನ ಪಂಚಾಯತಿ ಇರಲಿ ಅಂತ ಬಯಸ್ತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಹೌದು, ಸಣ್ಣ ಲೀಡರ್ಗಳು ನಮಗೆ ಪಂಚಾಯತಿ ವ್ಯಾಪ್ತಿನಲ್ಲಿ ಊರುಗಳಿಗೆ ಏನು ಅನುಕೂಲಗಳು ಬೇಕು, ಸಣ್ಣ ಮಟ್ಟದಲ್ಲಿ ಪ್ರತಿಯೊಂದು ಊರಿಗೆ ಅಲ್ಲಿನ ಒಬ್ಬ ಮೆಂಬರ್ ಇದ್ದರೆ ಆ ಊರಿನ ಕಷ್ಟ ಸುಖ ನೋಡ್ತಾನೆ. ಒಬ್ಬ ಕಾರ್ಪೊರೇಟರ್ ಬಂದರೆ ಒಂದು 25-50 ಊರು 100 ಊರಿಗೆ ಒಬ್ಬ ಕಾರ್ಪೊರೇಟರ್ ಅದೆಲ್ಲ ನೋಡೋಕ್ಕಾಗಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ಸದಸ್ಯರು, ಅದರಲ್ಲೂ ವಿಶೇಷವಾಗಿ ನಮ್ಮ ಉಸ್ಕೂರು ಗ್ರಾಮ ಪಂಚಾಯತಿನಲ್ಲಿ ಅದ್ದೂರಿಯಾದ ಒಂದು ಮಿನಿ ವಿಧಾನಸೌಧ ನಾವು ಕಟ್ಟಿರೋದ್ರಿಂದ ಎಲ್ಲ ಸದಸ್ಯರಿಗೂ ಒಂದು ಆಸೆ ಇದ್ದೇ ಇದೆ. ಇನ್ನೊಂದು ಟರ್ಮು ನಾವಿದ್ದರೆ ಕೆಲಸ ಕಾರ್ಯಗಳು ಮಾಡ್ಬೋದು, ನೀವು ನಮ್ಮ ಜೊತೆಗಿರಿ ಅಂತೇಳಿ ಎಲ್ಲ ಸದಸ್ಯರು ಕೂಡ ಹೇಳ್ತಾವ್ರೆ. ನೋಡೋಣ, ಅದು ಸರ್ಕಾರದ ಲೆವೆಲ್ಗೆ ಬಿಟ್ಟಿದ್ದು, ನಾವು ಅಂದ್ಕೊಂಡಂಗೆ ಆಗಲ್ಲ. ನೋಡೋಣ, ಆದರೆ ಒಳ್ಳೆಯದು.
ಆಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಸರ್, ತಮ್ಮ ಮುಂದಿನ ನಡೆ ಜಿಲ್ಲಾ ಪಂಚಾಯತಿನ MLA ಕಡೆ ಸದ್ಯಕ್ಕೆ ಯಾವ ನಡೆನೂ ಇಲ್ಲ. ದೇವ್ರು ಏನು ಆಶೀರ್ವಾದ ಕೊಡ್ತಾನೆ ಆ ಕಡೆ ನಡೆ. ನಮ್ಮದು ಡೆವಲಪ್ಮೆಂಟ್ ಕಡೆ ನಡೆ. ಇರೋವರೆಗೂ ನಮ್ಮ ಅಧಿಕಾರ ಇರೋವರೆಗೂ ಕೆಲಸ ಮಾಡ್ತೀವಿ. ಅಧಿಕಾರ ಇಲ್ಲ ಅಂದರೂ ಸ್ವತಂತ್ರವಾಗಿ ನಾವೇನು ಸಮಾಜಕ್ಕೆ ಮಾಡಬೇಕು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ವರದಿ ಹನುಮಂತರಾಜು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.